ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಚೇತನಾ ಮತ್ತು ಅವರ ಪತಿಯ ಮೇಲಿನ ಹಲ್ಲೆ ಪ್ರಕರಣವು ಈಗ ರಾಷ್ಟ್ರ ಮಟ್ಟಕ್ಕೂ ತಲುಪಿದೆ. ಫೆಬ್ರವರಿ 28ರಂದು ನಡೆದ ಈ ದಾಳಿಯ ಆರೋಪಿ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ಅಲಿಯಾಸ್ ಲಾಂಗ್ ಶರೀಫ್ ಎಂದೇ ಖ್ಯಾತಿಯಾಗಿರುವ ಇವನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸಂತ್ರಸ್ತ ನಾಯಕಿ ಈಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಮೇಲ್ ಮೂಲಕ ಪತ್ರ ಬರೆದಿದ್ದಾರೆ. ಹೌಸಿಂಗ್ ಬೋರ್ಡ್ ನಿವಾಸದ ಬಳಿ ನಡೆದ ಈ ಮಾರಣಾಂತಿಕ ಹಲ್ಲೆಯ ಹಿಂದೆ ಮನೆ ಖಾಲಿ ಮಾಡಿಸುವ ವಿಚಾರವಿದ್ದರೂ ಪ್ರಕರಣದ ಆಳದಲ್ಲಿ ಭಯಾನಕ ಸತ್ಯಗಳಿವೆ ಎಂದು ಚೇತನಾ ಗಂಭೀರ ಆರೋಪ ಮಾಡಿದ್ದಾರೆ. ಬಂಧನದ ಬಳಿಕ ನೇಪಾಳಕ್ಕೆ ಪರಾರಿಯಾಗಲು ಯತ್ನಿಸಿದ ಆರೋಪಿಯನ್ನ ಪೊಲೀಸರು ಸೆರೆ ಹಿಡಿದಿದ್ದರು. ಆಸ್ಪತ್ರೆಯ ಹೆಸರಿನಲ್ಲಿ ಆತನಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಸರ್ಕಾರವಿದ್ದರೂ ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಪ್ರಭಾವದಿಂದಾಗಿ ತನಿಖೆ ಹಳ್ಳ ಹಿಡಿಯುತ್ತಿದೆ ಎಂದು ಹತಾಶರಾಗಿರುವ ಚೇತನಾ ಅವರು ಕೇಂದ್ರ ಸರ್ಕಾರಕ್ಕೆ ಕೋರಿದ್ದಾರೆ. ಸ್ವಲ್ಪ ದಿನದಿಂದ ಅವ್ರದ್ದು ನಮ್ಮದು ಕಾಂಗ್ರೆಸ್ಸಲ್ಲಿ ನಾವು ಎಲ್ಲ ಕಲೀಗ್ಸು. ಈಗ ಸ್ವಲ್ಪ ದಿನದಿಂದ ನಾವು ಅವ್ರಿಗೆ ಸೆಪ್ಟೆಂಬರಲ್ಲಿ ನಮ್ಮದು ಅಪಾರ್ಟ್ಮೆಂಟ್ನ ಬಾಡಿಗೆ ಕೊಟ್ಟಿದ್ವಿ. ಆ ಅಪಾರ್ಟ್ಮೆಂಟಿಂದು ಬಾಡಿಗೆ ನಡೆಸ್ಕೊಂಡು ಅವರು ಸರ್ವಿಸ್ ಅಪಾರ್ಟ್ಮೆಂಟ್ ನಡೆಸ್ತಾಯಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ. ಈಗ ಸ್ವಲ್ಪ ದಿನದಿಂದ ಏನಾಯಿತು, ಸ್ವಲ್ಪ ದಿನದ ಹಿಂದೆ ಎಲ್ಲರಿಗೂ ಗೊತ್ತಿರೋ ಥರ ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳು ಬಂತು. ಸೊ ನಾವು ಮತ್ತು ನಮ್ಮ ಅಕ್ಕಪಕ್ಕದವ್ರ ಮನೆಯೆಲ್ಲ ವಿಚಾರಿಸಿದಾಗ ಅಲ್ಲಿ ಸ್ವಲ್ಪ ಇಲ್ಲಿಗಲ್ಲು ಬೇರೆ ಬೇರೆ ಇದೆಲ್ಲ ವಿಷಯಗಳು ತಿಳಿದು ಬಂತು. ಆಮೇಲೆ ಮೀಡಿಯಾದಲ್ಲೂ ಎಲ್ಲರೂ ನೋಡಿದ್ದಾರೆ. ಸೊ ಹಂಗಾಗಿ ಅದರಲ್ಲಿ ಒಂದು ಫೋಟೋ ನಮ್ಮದು ಅಪಾರ್ಟ್ಮೆಂಟಿದ್ದು ವೈರಲ್ ಆಯಿತು. ಸೊ ನಮಗೆ ಬೇಜಾರಾಯಿತು. ಮತ್ತು ತುಂಬ ಜನ ಕಾಲ್ ಮಾಡಿ ನಿಮ್ಮ ಅಪಾರ್ಟ್ಮೆಂಟಲ್ಲ ಇದೆಲ್ಲ ಆಗಿದ್ದು, ಸಿಗಾಕೊಂಡಿರೋದು, ಹಂಗೆ ಹಿಂಗೆ ಅಂತೆಲ್ಲ ಕಾಲ್ ಮಾಡ್ತಿದ್ರು. ಹಂಗಾಗಿ ನನಗೆ ಬೇಜಾರಾಗಿ ಏನು ಮಾಡಿದೆ, ನಾನು ಆ್ಯಕ್ಚುಲಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ SP ಅವ್ರ ಹತ್ರ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಹೇಳ್ಬಿಟ್ಟು ಈ ಥರ ಯಾಕೋ ವ್ಯವಹಾರ ಸರಿ ಬರ್ತಾ ಇಲ್ಲ, ನಮ್ಮದು ಅಪಾರ್ಟ್ಮೆಂಟ್ ಬಿಟ್ಟು ಹೋಗಿ, ಯಾಕೆ ನಾಳೆ ದಿನ ಏನಾರು ತೊಂದರೆ ಆದರೆ ಓನರ್ ಮೇಲೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವರಿಗೆ ವಾರ್ನಿಂಗ್ ಕೊಡ್ಸೋಣ, ಬಿಡಿಸೋಣ, ನೋಟಿಸ್ ಕೊಟ್ಬಿಟ್ಟು ಅಂತ ಲಾಯರ್ನೂ ಕನ್ಸಲ್ಟ್ ಮಾಡಿ ನೋಟಿಸ್ ಕೊಡ್ಸೋಣ ಅನ್ನೋ ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮನೇ ಕಾಲ್ ಮಾಡಿ ನನ್ನ ಹತ್ರ ಬಂದರು. ಕಾಲ್ ಮಾಡಿಬಿಟ್ಟು ಮೀಟ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಮಾತಾಡಿದ್ವಿ. ಈ ಥರ ಎಲ್ಲ ಆಗಿದೆ, ನಮಗೆ ಇಷ್ಟ ಇಲ್ಲ ಅವ್ನ ಅಪಾರ್ಟ್ಮೆಂಟ್ ನಡೆಸೋದು, ಅದೇನು ಅಡ್ವಾನ್ಸ್ ಅಮೌಂಟ್ ಇದೆ ಅದನ್ನು ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ, ಜಗಳ ಏನು ಬೇಡ, ಶಾಂತಿಯುತವಾಗಲೇ ಎಲ್ಲ ಮುಗಿಲಿ ಅಂತ ಅವ್ರ ಅಪ್ಪ ಅಮ್ಮನೇ ಬಂದಿದ್ದರಿಂದ ಅವ್ರ ಏಜಿಗೆ ಒಂದು ಮರ್ಯಾದೆ ಕೊಟ್ಬಿಟ್ಟು ನಾವೇನು ಮಾಡಿದ್ವಿ, ಆಯಿತು ಮಾಡ್ಕೊಳ್ಳೋಣ, ಪೀಸ್ಫುಲಿ ಎಲ್ಲ ಸರಿಯಾಗುತ್ತೆ ಅನ್ನೋದಾದರೆ ನಾವು ಯಾವತ್ತಿದ್ರೂ ಅವ್ರದ್ದು ಅಡ್ವಾನ್ಸ್ ಅಮೌಂಟ್ ವಾಪಸ್ ಕೊಡಲೇಬೇಕು. ಹಂಗಾಗಿ ಕೊಡ್ತೀವಿ ಅಂದ್ಬಿಟ್ಟು ಅದು 2-3 ದಿನದ ತನಕ ಡ್ರ್ಯಾಗ್ ಆಯಿತು. ಯಾಕಂದರೆ ಒಂದು ಫಿಕ್ಸ್ಡ್ ಅಮೌಂಟ್ 9.5 lakhs ಹಾಕಿದ್ರು ಅವರು ಅಪಾರ್ಟ್ಮೆಂಟಿಂದು ಲೆಕ್ಕದ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ. ಅದರಲ್ಲಿ ಏನಾಯಿತು, ಹಳೇದು ಕೆಲವೊಂದು ವಸ್ತುಗಳನ್ನ ಅವ್ರು ಏನು ಬರೆದಿದ್ರು ಅಗ್ರಿಮೆಂಟಲ್ಲಿ, ಅದೆಲ್ಲ ವಸ್ತುಗಳು ಫ್ಲ್ಯಾಟಲ್ಲಿ ಇರಲಿಲ್ಲ. ಸೊ ಅದೆಲ್ಲ ಮೈನಸ್ ಮಾಡಿದ್ವಿ. ಮೈನಸ್ ಮಾಡಿ ಹಳೇದೊಂದು ಬಾಕಿ ನಮ್ಮ ಹತ್ರ ಸಾಲ ತೊಗೊಂಡಿದ್ರು, ಅದನ್ನು ಮೈನಸ್ ಮಾಡಿ 6.75ಗೆ ಒಂದು ಫೈನಲ್ ಮಾಡಿ ಅಮೌಂಟನ್ನು ಸೆಟ್ಲ್ ಮಾಡಿದ್ವಿ. ಆ ಅಮೌಂಟ್ ಸೆಟ್ಲ್ ಮಾಡಿ ಯಾವಾಗ ಫೆಬ್ರವರಿ 16 SBIಯಲ್ಲೇ ಕೂತ್ಕೊಂಡು ಒಂದು ಕ್ಯಾನ್ಸಲೇಷನ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಕ್ಯಾನ್ಸಲೇಷನ್ ಅಗ್ರಿಮೆಂಟಲ್ಲಿ ಇನ್ನು ಮುಂದೆ ಈ ಹಳೆಯ ಅಗ್ರಿಮೆಂಟ್ ಏನಿತ್ತು ಅದು ಇನ್ನು ಮುಂದೆ ವ್ಯಾಲಿಡ್ ಇರಲ್ಲ, ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಸೆಟ್ಲ್ಮೆಂಟ್ ಆಗಿದೆ ಅಂದ್ಬಿಟ್ಟು ಅವ್ರ ಅಮ್ಮಂಗೆ ಅವ್ರ ಅಪ್ಪಂಗೆ ಇಬ್ಬರಿಗೂ ಚೆಕ್ ಕೊಟ್ವಿ. 6.5 ಲಕ್ಷನ ಅರ್ಧ ಮಾಡಿಬಿಟ್ಟು 3.5 3.25 ಹಂಗೆ ಇಬ್ಬರಿಗೂ ಚೆಕ್ ಕೊಟ್ಟು ಅಲ್ಲೇ ಮುಗಿಸಿ ಬ್ಯಾಂಕಲ್ಲೇ ನಾವು ಸೈನ್ ಮಾಡಿದೆ. ಅವ್ರ ಹೆಂಡತಿ ಹೆಸರಲ್ಲಿ ನನ್ನ ಹೆಸರಲ್ಲಿ ಇದ್ದಿದ್ದು ಅಗ್ರಿಮೆಂಟ್, ಅಲ್ಲಿಗೆ ಅವ್ನು ಬಂದಿರಲಿಲ್ಲ. ಸೊ ಅವ್ರ ಹೆಂಡತಿನೇ ಮತ್ತು ನಾನು ಮತ್ತು ಅವ್ರ ಅಪ್ಪ ಅಮ್ಮ ಸಾಕ್ಷಿದಾರರಾಗಿ ಅವ್ರ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ಸೈನ್ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಒಂದು ಕಾಲ್ ಇಲ್ಲ, ಏನಿಲ್ಲ. ಆಯಿತು, ಒಂದು ನಾವು ನಮಗೇನು ಮುಂದೆ ಟೆನ್ಷನಲ್ಲಿ ಏನಿತ್ತು ಅಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾದರೂ ಒಂದು ತೊಂದರೆ ಆಗ್ಬೋದು, ಏನಾದರೂ ಒಂದು ಇಲ್ಲೀಗಲ್ ಆಗಿಬಿಟ್ರೆ ನಮ್ಮ ಹೆಸರು ಹಾಳಾಗುತ್ತಲ್ಲ ಅನ್ನೋ ಒಂದೇ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಈ ಥರ ಮಾಡಿದ್ವಿ. ಅದನ್ನು ಅವರು ಯಾವ ರೀತಿ ತೊಗೊಂಡ್ರು, ಇವತ್ತು ಸಡನ್ನಾಗಿ ಇಷ್ಟು ದಿನ ಏನು ಮಾತಾಡ್ದಲೇ ಇವತ್ತು ಸಡನ್ನಾಗಿ ಬಂದು ಈ ರೀತಿ ಹಲ್ಲೆ ಮಾಡಿದ್ದಾರೆ. ಆರೋಪಿ ರಾಹಿಲ್ ಶರೀಫ್ ಬಳಿ ಇರುವ ಮೊಬೈಲ್ ಫೋನ್ನಲ್ಲಿ ಹಲವಾರು ಹಿಂದೂ ಯುವತಿಯರ ಆಕ್ಷೇಪಾರ್ಹ ವಿಡಿಯೋ ಮತ್ತು ಫೋಟೋಗಳಿದ್ದು, ಇವುಗಳನ್ನು ಬಳಸಿ ಆತ ಬ್ಲಾಕ್ಮೇಲ್ ಮಾಡುತ್ತಿದ್ದಾನೆ ಎಂದು ಆತಂಕಕಾರಿ ವಿಷಯವನ್ನ ಅವರು ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದಿದ್ದಾರೆ. ಭಯದ ವಾತಾವರಣದಿಂದಾಗಿ ಸಂತ್ರಸ್ತ ಯುವತಿಯರು ದೂರು ನೀಡಲು ಮುಂದೆ ಬರುತ್ತಿಲ್ಲ ಎಂದು ವಿವರಿಸಿರುವ ಅವರು, ಪ್ರಕರಣದ ಡಿಜಿಟಲ್ ಪುರಾವೆಗಳನ್ನು ವಿಧಿ ವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ದಿನನಿತ್ಯ ಪ್ರಧಾನಿ ಮೋದಿಯವರನ್ನ
ನಡೆಸಿರುವುದನ್ನ ಬೈಯುವ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯ ಕಾರ್ಯದರ್ಶಿ ಚೇತನಾ ಹಾಗೂ ಇವರ ಕುಟುಂಬದವರಿಗೆ ರಕ್ಷಣೆ ನೀಡಲಿಲ್ಲ ಎಂದರೆ ಸಾಮಾನ್ಯ ಜನರ ಗತಿ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ.